ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್, ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ ರೀ. ದಿನನಿತ್ಯದಂತೆ ಇವತ್ತು ಕೂಡ ಒಂದು ಹೊಸ ಟಾಪಿಕ್ ಜೊತೆ ಬರ್ತಾಯಿದ್ದೀನಿ. ಹೊಸ ಟಾಪಿಕ್ ಯಾವುದು ಅಂತ ಅದನ್ನಷ್ಟು ಹೇಳೋದಕ್ಕೆ ಮುಂಚೆ ಅದು ಯಾವ ರೀತಿಯಾಗಿ ಅದನ್ನು ಬಿಡಿಸಬೇಕು ಅದರ ಬಗ್ಗೆ ಇನ್ ಡಿಟೇಲ್ಡಾಗಿ ನಾವು ಒಂದು ಸೆಷನನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಅತಿ ಮುಖ್ಯವಾದಂಥ ಒಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಅಗ್ನಿವೀರ್ JD ಮತ್ತು ಟೆಕ್ನಿಕಲ್ ಮತ್ತು ಅಸಿಸ್ಟೆಂಟ್ ಟ್ರೇಡ್ಸ್ಮನ್ ಕಾಲ್ಫಾರ್ಮ್ ಆಗಿದೆ. ಇವತ್ತಿನಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಕೂಡ ಏನು ಮಾಡಬೇಕಂತಂದರೆ ಈ ಒಂದು ಸದುಪಯೋಗನ ಪಡ್ಕೋಬೇಕು. ಈ ಒಂದು ಕೊಟ್ಟಂಥ ರಿಲೀಸ್ ಮಾಡಿದಂಥ ಒಂದು ರಿಕ್ರೂಟ್ಮೆಂಟನ್ನು ಎಲ್ಲರೂ ಯಾರಾದರೂ ಆಸಕ್ತ ವಿದ್ಯಾರ್ಥಿಗಳು ಇರ್ತಿರಲ್ಲ, ಬಿಲೋ ಏಜ್ ಇರ್ತಿರಲ್ಲ, ಅವರೆಲ್ಲರೂ ಕೂಡ ಏನು ಮಾಡಬೇಕಂತಂದರೆ ಇದಕ್ಕೆ ಅಪ್ಲೈ ಮಾಡಿ ಮತ್ತು ಅದನ್ನು ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ. ಆದರೆ ಕೆಲವೊಂದಿಷ್ಟು ಏಜನ್ನು ರಿಲ್ಯಾಕ್ಸೇಷನ್ ಮಾಡಿದ್ದಾನೆ, 1 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದಾನೆ. ಅಗ್ನಿವೀರ್ JD ಟೆಕ್ನಿಕಲ್ ಅಸಿಸ್ಟೆಂಟ್ ಆ್ಯಂಡ್ ಟ್ರೇಡ್ಮನ್ ಏನು ರೀತಿಯಪ್ಪ ಅಂದರೆ 17.5 to 22 ಇಯರ್ಸ್ವರೆಗೂ 22 ವರ್ಷದವರೆಗೂ ಏನು ಮಾಡಿದ್ದಾನೆ ಅಂತಂದರೆ ಎಕ್ಸ್ಟೆಂಡ್ ಮಾಡಿದ್ದಾನೆ. ಸೋಲ್ಜರ್ ಟೆಕ್ನಿಕಲ್ ಏನು ಮಾಡಿದಾನಪ್ಪ ಅಂತಂದರೆ 23 ವರ್ಷ ಮಾಡಿದ್ದಾನೆ. ಹಾಗಾಗಿ ಒಂದೊಂದು ವರ್ಷ ಏನು ಮಾಡಿದೆ ಅಂತಂದರೆ ಎಕ್ಸ್ಟೆಂಡ್ ಮಾಡಿದ್ದಾನೆ. ಹಾಗಾಗಿ ಅದನ್ನ ಸ್ವಲ್ಪ ಗಮನ ಇಟ್ಟು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡಿ, 1 ವರ್ಷ ಯಾರು ನೀವು ಏಜ್ ಡೆಡ್ ಬಾರ್ ಆಗಿದ್ದೀರಾ ಅಂತ ಅಂದ್ಕೊಂಡಿರ್ತಾರಲ್ಲ, ಅವರು ಕೂಡ ಏನು ಮಾಡ್ಬೋದು ಅಂತಂದರೆ ಇದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ, ರೈಟ್. ಹಾಗಾಗಿ ಇನ್ನೂ 2 ಫಾರ್ಮನ್ನು ಕರೀತಾರೆ. ಸ್ಪಾಂಟೇನಿ ಫಾರ್ಮಾ ಅಂತೇಳಿ 25 ಏಜ್ವರೆಗೂ ಅದನ್ನು ಕೊಟ್ಟಿದ್ದಾನೆ. ಅದರ ಜೊತೆಗೆ ಜೆಶುವೋ ರಿಲಿಜನ್ ಟೀಚರ್ ಅಂತೇಳಿ, ರೈಟ್. ಅದು ಕೂಡ ಏನಿದೆ ಅಂತಂದರೆ ಒಂದು 34ವರೆಗೂ 25 to 34 ಏಜ್ವರೆಗೂ ಏನು ಮಾಡ್ಬೋದು ಅಂತಂದರೆ ಈ ಒಂದು ಎಕ್ಸಾಮ್ಗೆ ಎಲಿಜಿಬಲ್ ಇರುವಂಥ ವಿದ್ಯಾರ್ಥಿಗಳು ಯಾರಾದರೂ ಕೂಡ ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಹಾಗಾಗಿ ಇವತ್ತಿನಿಂದ ಸ್ಟಾರ್ಟ್ ಆಗುವಂಥ ಈ ಅಪ್ಲಿಕೇಶನನ್ನು ಎಲ್ಲ ವಿದ್ಯಾರ್ಥಿಗಳು ಫಿಲ್ ಮಾಡಿ, ಯಾರು ಆಸಕ್ತಿ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರು ಒಂದು ಇದರ ಸದುಪಯೋಗ ಪಡ್ಕೊಂಡು ಗೌರ್ಮೆಂಟ್ ಜಾಬನ್ನು ಯಾರು ಕಾಯ್ತಾ ಇದ್ದೀರಿ, ಅಗ್ನಿವೀರ್ ಆಗಬೇಕು ಅಂತ ಯಾರು ಕಾಯ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಏನು ಮಾಡೋಂತಂದರೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿರಿ ಅಂತೆಲ್ಲ ನಾನು ಹೇಳ್ತಾ ಇದ್ದೀನಿ. ಓಕೆ, ಇವತ್ತಿನ ಈ ಒಂದು ಟಾಪಿಕನ್ನು ಏನು ಮಾಡೋಣ ಅಂತಂದರೆ ತೆಗೆದುಕೊಂಡು ಬಿಡೋಣ. ಹೊಸ ಟಾಪಿಕ್ ಜೊತೆಗೆ ಬರ್ತಾ ಇದ್ದೀನಿ. ಏನು ಹೊಸ ಟಾಪಿಕಪ್ಪ ಅಂದರೆ ಅದು ಯಾವುದು? ಶೇಕಡ ದರ. ಏನು ಶೇಕಡ ದರ ಅಂತಂದರೆ ಪರ್ಸಂಟೇಜ್ ಅಂತ ಕ್ಯಾಲ್ಕುಲೇಷನ್ ಆಫ್ ಪರ್ಸಂಟೇಜ್ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತಾ ಬರ್ತೀವಿ. ಯಾವ ರೀತಿ ಪರ್ಸಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ತೀರಿ ಹಾಗಿದ್ರೆ, ನಾವು ಕನ್ಸಿಡರ್ ಮಾಡೋದು ಪರ್ಸಂಟೇಜ್ ಅಂತ ಬಂದಾಗ ನಾವು ಯಾವಾಗಲೂ ಕೂಡ ಏನು ಮಾಡ್ತೀವಿ ಅಂದರೆ 100 ಅಂತ ತೊಗೊಂಡ್ಬಿಡ್ತೀವಿ. 1% ಅಂದರೆ ಒಂದು ಏನು ಮಾಡ್ತೀವಿ ಅಂತಂದರೆ ಅದು 1/100 ಅಂತಲೇ ತೊಗೊಂತೀವಿ, ರೈಟ್. ಏನು ಇಲ್ಲಿ ಹೇಳಿದಾರೆ ನೋಡಿ, ಶೇಕಡಾವಾರು ಅಂದರೆ ಪ್ರತಿ 100ಕ್ಕೆ ಎಂದರ್ಥ, ರೈಟ್. ಏನಂದರೆ ಪರ್ 100 ಅಂದಂಗೆ ಅರ್ಥ. ಯಾವುದೇ 1% ತೊಗೊಳ್ಳಿ, 2% ತೊಗೊಳ್ಳಿ, 5% ತೊಗೊಳ್ಳಿ, ಎಷ್ಟು ತೊಗೊಂಡ್ರು ಕೂಡ ಅಪ್ ಟು 100ವರೆಗೂ ತೊಗೊಂಡ್ರೆ ಪರ್ಸೆಂಟೇಜ್ ಅಂತ ಬಂದಾಗ ಅದು ಕನ್ಸಿಡರ್ ಎಲ್ಲಿ ಆಗೋದಪ್ಪ ಅಂತಂದರೆ 100ಗೆ ಕನ್ಸಿಡರ್ ಆಗ್ತದೆ, ರೈಟ್. ಹಾಗಾಗಿ ನೀವು ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಕೆಲವೊಂದಿಷ್ಟು ಟೈಮ್ ಏನು ಮಾಡ್ತೀರ ಅಂತಂದರೆ ನಿಮ್ಮ ಒಂದು ಯಾವುದೋ ಒಂದು ನಿಮ್ಮ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನಿಮ್ಮ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡೋದಿರ್ಬೋದು, ಅಂದರೆ ಎಕ್ಸಾಮ್ ನೀವು ರಿಸಲ್ಟ್ ಬಂದಿರ್ತಲ್ಲ ಅದರ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ಪ್ರಾಫಿಟ್ ಎಷ್ಟಾಯಿತು, ರೈಟ್. ಇಂಥ ವಿಚಾರದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಶೇಕಡಾದಾರ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅದನ್ನು ಏನು ಮಾಡಬೇಕು, ಪ್ರತಿ 100ಕ್ಕೆ ಅಂತ ಏನು ಮಾಡ್ತೀವಿ ನೀವು ಇಲ್ಲಿ ಎಂದರ್ಥ. ಪ್ರತಿ 100ಕ್ಕೆ ಏನು ಮಾಡ್ಬೇಕು, ನಾವು ಅದನ್ನ ಕ್ಯಾಲ್ಕುಲೇಷನ್ನ ಮಾಡಬೇಕಾಗಿರ್ತದೆ. ಹಾಗಾಗಿ ಇದು ಸಿಂಬಲ್, ಶೇಕಡಾವಾರು ಪರ್ಸೆಂಟೇಜ್ ಸಿಂಬಲ್ ಆಗಿರ್ತದೆ. ಶೇಕಡಾವಾರು ಪರ್ಸೆಂಟೇಜ್ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ. ಈ ಒಂದು ಚಿಹ್ನೆಯಿಂದ ಏನು ಮಾಡ್ತೀವಿ ನಾವಿಲ್ಲಿ ಸೂಚಿಸುತ್ತೇವೆ. ಯಾವುದು? ಈ ರೀತಿಯಾದಂಥ ಚಿಹ್ನೆಯನ್ನು ಏನು ಮಾಡ್ತೀವಿ ನಾವಿಲ್ಲಿ ಸೂಚನೆಯನ್ನು ಮಾಡ್ತೀವಿ. ಅದರ ಜೊತೆಗೆ ಏನು ಮಾಡ್ತೀವಿ ಅಂದರೆ X%, X ಶೇಕಡ ಅನ್ನು ಒಂದು ಭಾಗವಾಗಿ ವ್ಯಕ್ತಪಡಿಸಲು X/100 ಬಳಸುವರು. X ಅಂತಂದರೆ ಇಲ್ಲಿ 1% ತೊಗೋಬೋದು, 2% ತೊಗೋಬೋದು, 20, 30, 10 ಯಾವುದಾದ್ರು ತೊಗೋಬೋದು. X ಅಂತಂದರೆ ಎಷ್ಟು ಪರ್ಸೆಂಟೇಜಲ್ಲಿ ನಾವು ಪ್ರಾಫಿಟ್ ಆಗಿದೆ, 8% ಲಾಸ್ ಆಗಿದೆ, 8% ನಾವಿಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ತೆಗೆದುಕೊಂಡು ಉತ್ತೀರ್ಣ ಆಗಿದ್ದೀವಿ ಅನ್ನೋದ್ರ ಎಲ್ಲನೂ ಏನು ಮಾಡ್ತೇವೆ ಅಂದರೆ ಅದು ಈ ರೀತಿಯಾಗಿ X ಅಂತಂದರೆ ನಾವಿಲ್ಲಿ ಎಷ್ಟು ಪರ್ಸೆಂಟೇಜನ್ನು ತೆಗೆದುಕೊಳ್ಳಬಹುದು. 10% ತೊಗೋತಿರೋ, 1% ತೊಗೋತಿರೋ, 5% ತೊಗೋತಿರೋ, 20% ತೊಗೋತಿರೋ, 50% ತೊಗೋತಿರೋ, ರೈಟ್. ಆ ಒಂದು ವಿಭಾಗವನ್ನು ಏನು ಮಾಡ್ತೇವೆ ಅಂದರೆ ಅದು ಸೂಚನೆ ಮಾಡ್ತದೆ. X ಅನ್ನೋದು ಅದನ್ನು ಸೂಚನೆ ಮಾಡಿದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಿಮಗೆ ಇಲ್ಲಿ ಬರೆದಿದ್ದೀನಿ. ಯಾವ ರೀತಿಯ ಉದಾಹರಣೆ ಇದೆ, ಸಿಂಪಲ್ ಆಗಿರುವಂಥ ಉದಾಹರಣೆಗಳನ್ನು ನಿಮಗಿಲ್ಲಿ ಕೊಟ್ಟಿದ್ದೀನಿ. ಇವು ನೆನಪಿಟ್ಟುಕೊಳ್ಳುವಂಥ ಉದಾಹರಣೆಗಳು.
ರೈಟ್. ಇದ್ರ ಜೊತೆಗೆ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೆನಪಿಡಲೇಬೇಕಂತ ಒಂದು ಉದಾಹರಣೆಗಳನ್ನ ನಿಮ್ಗೆ ತೋರಿಸೋದು. ಕೆಲವೊಂದಿಷ್ಟು ಈ ಒಂದು ಶೇಕಡಾ ದರದಲ್ಲಿ ಕೆಲವೊಂದಿಷ್ಟು ಪಾರ್ಟ್ ಇದೆ, ಆ ಪಾರ್ಟನ್ನು ನೀವು ನೆನಪಿಟ್ಕೊಳ್ಳೇಬೇಕಾಗ್ತದೆ. ರೈಟ್. ನೀವು ಕ್ಯಾಲ್ಕುಲೇಷನ್ ಮಾಡದೇನೂ ಕೂಡ ಏನು ಮಾಡ್ಬೋದು ಅಂತಂದರೆ ಅದನ್ನು ಡೈರೆಕ್ಟಾಗಿ ಆನ್ಸರ್ ಹಾಕುವಂಥ ಒಂದು ಮೆಥಡ್ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಅದು ಯಾವ ರೀತಿ ಅಂತ ಮುಂದೆ ನೋಡೋಣ. ರೈಟ್. ಅದಕ್ಕಿಂತ ಮುಂಚೆ ಏನು ಮಾಡೋದು ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಪರ್ಸೆಂಟೇಜ್ ಅಂತಂದರೆ 100ಕ್ಕೆ ಕನ್ಸಿಡರ್ ಮಾಡ್ತೀವಿ, ಇದು ಸಿಂಬಲ್ ಆಗಿರ್ತದೆ. ಮತ್ತು ಎಕ್ಸ್ ಪರ್ಸೆಂಟೇಜ್ ಅಂತಂದರೆ ಇಲ್ಲಿ ಎಕ್ಸ್ ಡಿವೈಡ್ ಬೈ 100 ಬರ್ದಿದ್ದೀನಲ್ಲ, ಇಲ್ಲಿ ನೀವು 10% ಏನಾದರೂ ಕೊಟ್ಟಿದ್ರಿ ಅಂತಂದರೆ 10 ಡಿವೈಡೆಡ್ ಬೈ 100 ತೊಗೋಬೋದು. ಅಥವಾ 2% ಕೊಟ್ಟಿದ್ರೆ ನೀವು ಇಲ್ಲಿ 2 ಡಿವೈಡೆಡ್ ಬೈ 100 ಅಂತ ನೀವೇನು ಮಾಡ್ಬೋದು, ಮೆನ್ಷನ್ ಮಾಡ್ಬೋದು. ರೈಟ್. ಈ ರೀತಿಯಾದಂಥ ಒಂದು ಅಮೌಂಟಿಗೆ 10,000ಗೆ 2% ಅಂತ ಬಂದಾಗ 10,000ಗೆ 2% ಅಂತ ಬಂದಾಗ 10,000 ಇಂಟು 2 ಡಿವೈಡ್ ಬೈ 100 ಅಂತ ನಾವಿಲ್ಲಿ ಕನ್ಸಿಡರ್ನ ಮಾಡ್ತೀವಿ. ಹಾಗಾಗಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೀವಿಲ್ಲಿ ಈ ರೀತಿಯಾದಂಥ ಒಂದು ವಿಭಾಗವನ್ನು ಏನು ಮಾಡ್ತೀರಿ, ನೋಡ್ತಾ ಹೋಗ್ತೀರಿ. ರೈಟ್. ಉದಾಹರಣೆಗೆ 40%, 40% ಅಂತ ಬಂದಾಗ 40 ಡಿವೈಡ್ ಬೈ 100, 40% ಅಂದಾಗ 40 ಡಿವೈಡ್ ಬೈ 100, 75% ಅಂದಾಗ 75 ಡಿವೈಡ್ ಬೈ 100. ಇಲ್ಲಿ 2/5 ಅನ್ನು ಶೇಕಡಾವಾರಿನಲ್ಲಿ ವ್ಯಕ್ತಪಡಿಸಿ. 2/5 ಅನ್ನು ಶೇಕಡಾವಾರಿನಲ್ಲಿ ಕನ್ವರ್ಷನ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ತೀವಿ, ಇಲ್ಲಿ 2 ಡಿವೈಡ್ ಬೈ 5 ಅಂತ ಎಷ್ಟು ಬರ್ತದೆ, 0.4 ಬರ್ತದೆ. 2 ಡಿವೈಡ್ ಬೈ 5 ಅನ್ನು ಮಾಡಿದಾಗ ನಮಗೆ ಇಲ್ಲಿ 0.4 ಬರ್ತದೆ. ಅದನ್ನು ಇಂಟು 100 ಕನ್ವರ್ಷನ್ ಮಾಡಿದಾಗ 40% ಬರುವಂಥದ್ದು. ರೈಟ್. ಹಾಗಾಗಿ 100 ಇಂಟು 0.4, 100 ಇಂಟು 0.4 ಬಂದಾಗ ಅದೇನಾಗ್ತದೆ, 40 ಆಗ್ತದೆ. ಹಾಗಾಗಿ 2/5 ಇದ್ದನ್ನು ಏನು ಮಾಡ್ತೀವಿ, 40% ಏನು ಮಾಡ್ತೀವಿ, ಕನ್ವರ್ಷನ್ ಮಾಡ್ತೀವಿ. 2/5 ಅನ್ನು ಶೇಕಡಾವಾರಿನಲ್ಲಿ ವ್ಯಕ್ತಪಡಿಸಿ. 40 2/5 ಅನ್ನು 40% ಏನು ಮಾಡ್ತೀವಿ ಅಂತಂದರೆ ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ಏನು ಮಾಡ್ತೀರಿ ಇಲ್ಲಿ ತಿಳಿಸ್ಕೊಡ್ತದೆ. ರೈಟ್. ಈ ರೀತಿಯಾದಂಥ ಒಂದು ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗೋದಾಗ ರೈಟ್. ಇನ್ನು 1/4 ಅನ್ನು ಶೇಕಡಾವಾರಿನಲ್ಲಿ ವ್ಯಕ್ತಪಡಿಸಿದಾಗ ಅದೇ ಆಸ್ ಇಟ್ ಇಸ್ ಅದೇ 1/4 ಅನ್ನು ವ್ಯಕ್ತಪಡಿಸಿದಾಗ 25% ಬರ್ತದೆ. 1/4 ಡಿವೈಡ್ ಇಂಟು 100, 1/4 ಇಂಟು 100 25% ಅದಕ್ಕೆ ಬರ್ತದೆ. ಅದೇ ರೀತಿಯಾಗಿ 480ರ 75% ಎಷ್ಟು, 480ರ ಶೇಕಡ 75 ಎಷ್ಟಾಗ್ತದೆ ಅಂತೇಳಿ ಅವರು ಅಂದರೆ 485ರಲ್ಲಿ 75%ನ್ನು ನಾವು ಹೊರಗಡೆ ತೆಗೆದಾಗ ಅಥವಾ 75% ಎಷ್ಟಾಗ್ತದೆ ಅಂತ ಬಂದಾಗ ನಾವಿಲ್ಲಿ 480 ಇಂಟು 75 ಡಿವೈಡ್ ಬೈ 100, 480 ಇಂಟು 75 ಡಿವೈಡ್ ಬೈ 100 ಅಂದರೆ ಏನಿಲ್ಲಿ ಈ 480 ಏನಿದೆಯಲ್ಲ, ಈ 480 ಏನಿದೆ 100% ಇದೆ. ಒಂದು ಅಮೌಂಟ್ ಇದೆ, ಆ ಅಮೌಂಟ್ ಏನಿದೆ ಫುಲ್ 100% ಇದೆ. ಆ 100% ಏನು ಮಾಡಬೇಕು, ನಾವು ಕನ್ವರ್ಟ್ ಎಷ್ಟಕ್ಕೆ ಮಾಡಬೇಕು, 75%ಗೆ ಕನ್ವರ್ಟ್ ಮಾಡಬೇಕು ಅಂದಂಗೆ ಅರ್ಥ. ಏನು 480ಅನ್ನು ಶೇಕಡ 75ಕ್ಕೆ ಬದಲಾಯಿಸಿ ಅಂದಂಗೆ ಅರ್ಥ. ರೈಟ್. ಹಾಗಾಗಿ 480 ಏನಿದೆ ಇಲ್ಲಿ 100% ಇದೆ, ಅದನ್ನು 75ಗೆ ನಾವು ಕನ್ವರ್ಷನ್ ಮಾಡಬೇಕಾದ್ರೆ 480 ಇಂಟು 75 ಡಿವೈಡ್ ಬೈ 100. ಇದನ್ನೇ ನಾವು ಎಷ್ಟಿರ್ತದಪ್ಪ ಅಂತಂದರೆ ಇನ್ ಕೇಸ್ ಏನಾದರೂ ಇಲ್ಲಿ 480 75% ಆಗಿದ್ದು, ಸಾರಿ ಎಷ್ಟು 360 75% ಆಗಿದ್ದು 75% ಆಗಿದ್ದು ಅದನ್ನು 100%ಗೆ ಕನ್ವರ್ಟ್ ಮಾಡಿ ಅಂತಂದಾಗ ಎಷ್ಟು ಬರ್ತದೆ, ಅದು 480 ಬರ್ತದೆ. ಯಾವ ರೀತಿಯಾಗಿ 360 ಇಂಟು 100 ಡಿವೈಡೆಡ್ ಬೈ 75 ಅಂತ ಬರಿತೀವಿ. ರೈಟ್. ಯಾವ ರೀತಿಯಾಗಿ 360 ಇಂಟು 100 ಡಿವೈಡ್ ಬೈ 75. ಯಾಕೆ ಇರ್ತೆ ಬರ್ತೀವಿ ಅಂತಂದರೆ ಕೊಟ್ಟಂಥದ್ದು ಯಾವುದು 360 ಎಷ್ಟಿದೆ, ಇಲ್ಲಿ 75% ಇದೆ, 100% ಇಲ್ಲ. 480 ಎಷ್ಟಿದೆ, 100% ಇದೆ. ಹಾಗಾಗಿ 360 ಅನ್ನೋದು ಎಷ್ಟು ಇರ್ತದೆ, 75% ಇದೆ. ಹಾಗಾಗಿ ಅದನ್ನು ಕನ್ವರ್ಷನ್ ಯಾಕೆ ಮಾಡಬೇಕು, 100 ಕನ್ವರ್ಷನ್ ಮಾಡಿದಾಗ 480 ಆನ್ಸರ್ ಬರುತ್ತೆ. ರೈಟ್. ಅದೇ ರೀತಿಯಾಗಿ 480ಅನ್ನು 75 ಕನ್ವರ್ಷನ್ ಮಾಡಿದಾಗ 360 ಬರುವಂಥದ್ದು. ನೆಕ್ಸ್ಟ್ 25%ಅನ್ನು 25% ಎಷ್ಟಾಗ್ತದೆ, 25%ಅನ್ನು 25%ಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗ್ತದೆ ಅಂತ ಸಿಂಪಲ್ ಕ್ವಶನ್ ಕೇಳಿದರೆ 25 ಡಿವೈಡ್ ಬೈ 100 ಇಂಟು 25 ಡಿವೈಡ್ ಬೈ 100, 25 ಇಂಟು 25, 100 ಇಂಟು 100 ಎಷ್ಟಾಗ್ತದೆ, 25 ಇಂಟು 25 625 ಡಿವೈಡ್ ಬೈ 10,000, 625 ಡಿವೈಡೆಡ್ ಬೈ 1000. ಸೊ 10,000 ಎಷ್ಟು ಬರ್ತದೆ, ಹಾಗಿದ್ರೆ 0.0625, 0.0625. ಹಾಗಾಗಿ ನಾವು ಈ ಶೇಕಡಾ ದರ ಅಂತ ಏನು ಕೊಟ್ಟಿರ್ತಾರಲ್ಲ, ಈ ಶೇಕಡಾ ದರವನ್ನು
ಯಾವಾಗಲೂ ಕೂಡ ನಾವು ಕನ್ವರ್ಷನ್ ಮಾಡೋದು ಎಲ್ಲಿಂದಪ್ಪ ಅಂತಂದರೆ ಅದು ಸ್ಟಾರ್ಟ್ ಆಗೋದೇ 100%ಇಂದ. ಯಾವುದೋ ಒಂದು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಎಷ್ಟು ಪರ್ಸೆಂಟಿಗೆ ಕೊಟ್ಟಿದ್ದಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಕನ್ವರ್ಟ್ ಮಾಡಬೇಕಾಗಿರೋದು ಲಾಭಾಂಶ ಎಷ್ಟು ಪರ್ಸೆಂಟ್ ಲಾಭಾಂಶ ಆಗಿರ್ತದೆ, ಅಥವಾ ನೀವು ಎಷ್ಟು ಪರ್ಸೆಂಟ್ ನೀವು ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಏನಾಗ್ತದೆ ಅಂದರೆ ಶೇಕಡಾವಾರನ ಏನು ಮಾಡ್ತೀವಿ, ದರವನ್ನು ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಅದು ಲಾಭಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಯಾವುದೋ ಒಂದು ಪರ್ಸೆಂಟೇಜ್ಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಯಾವುದೇ ಒಂದು ವಿಷಯದಲ್ಲಿ ನೀವು ಶೇಕಡಾ ದರವನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಅದು ಕೊಟ್ಟಂಥ ಅಮೌಂಟ್ ಎಷ್ಟಿರ್ತದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಂಥ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಹೇಳಿದಾಗೆ 75% ಕನ್ವರ್ಷನ್ ಮಾಡಿ ಅಂತಾಗ ಎಷ್ಟಾಗ್ತದೆ, ಅದು 480 100% ಇರ್ತದೆ. ರೈಟ್. ಹಾಗಾಗಿ 360 100%ಗೆ ಕನ್ವರ್ಷನ್ ಮಾಡಿ ಅಂದಾಗ ಕೊಟ್ಟದ್ದು 75%, 100%ಗೆ ಕನ್ವರ್ಷನ್ ಮಾಡಿ ಅಂದಾಗ ಅದು 360 ಅನ್ನೋದು 75% ಆಗಿರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ 10th ಎಕ್ಸಾಮ್ ನಡೆದಿದೆ ನಿಮ್ಮದು. ಈ 10th ಎಕ್ಸಾಮ್ನಲ್ಲಿ 625 ಮಾರ್ಕ್ಸಿಗೆ ನೀವು ಏನು ಮಾಡ್ತೀರಾ, ಎಕ್ಸಾಮ್ ಬರೀತೀರಾ. ನೀವು ಒಂದು 409 ಅಥವಾ ಎಷ್ಟೊಂದು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರ್ತೀರ. ತೆಗೆದುಕೊಂಡಂಥ ಮಾರ್ಕ್ಸು ಎಷ್ಟು ಪರ್ಸೆಂಟೇಜ್ ಆಗಿರ್ತದೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ರೈಟ್. ಏನು ನೀವು ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದನ್ನು ಏನು ಮಾಡ್ತಿದ್ದಾರೆ, ಈ ಶೇಕಡಾ ದರ ಏನು ಮಾಡ್ತಿದೆ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಿದೆ. ಹಾಗಾಗಿ ಅದನ್ನು ಕನ್ವರ್ಷನ್ ಪ್ರತಿ 100ಕ್ಕೆ ಅಂದರ್ಥ ಅಂದಿಲ್ಲ ನಾವು ಏನು 625 ಇರ್ತದೆ ಅದು 100ಕ್ಕೆ 100% ಇರ್ತದೆ. ನೀವು ತೆಗೆದುಕೊಂಡಂಥ ಮಾರ್ಕ್ಸ್ ಎಷ್ಟಿರ್ತದೆ ಅದು ನೀವು ತೆಗೆದುಕೊಂಡಂತಹ ಶೇಕಡಾವಾರು ಆಗಿರ್ತದೆ. ಹಾಗಾಗಿ ಶೇಕಡಾ ದರವನ್ನು ಏನು ಮಾಡ್ತೀವಿ, ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳ ಜೊತೆಗೆ ಏನು ಮಾಡ್ತಾರೆ, ಎಕ್ಸಾಂಪಲ್ಲಿ ಬರುವಂಥ ಮೇನ್ ಎಕ್ಸಾಮ್ನಲ್ಲಿ ನೀವು SSC JD ಇರ್ಬೋದು ಅಥವಾ ಈ ಯಾವುದೋ ಒಂದು ಎಕ್ಸಾಮ್ನಲ್ಲಿ ಬರುವಂಥ ಒಂದಿಷ್ಟು ಎಕ್ಸಾಂಪಲ್ಗಳು ನಿಮ್ಗೆ ಇಲ್ಲಿ ತೊಗೊಂಡು ಬರ್ತಾ ಇದ್ದೀನಿ. ಅವು ನೋಡೋಣ ಯಾವ ರೀತಿಯಾಗಿರ್ತವೆ ಅಂತ. ಓಕೆ, ಒಂದು ಎಕ್ಸಾಂಪಲ್ ಹೇಳೋದಕ್ಕಿಂತ ಮುಂಚೆ ನೀವು ನೆನಪಿಟ್ಕೊಳ್ಳೇಬೇಕು, ಎಲ್ಲ ಎಕ್ಸಾಮ್ನಲ್ಲಿ ನೆನಪಿಟ್ಕೊಳ್ಳೇಬೇಕಾದ ಒಂದಿಷ್ಟು ಈ ಪರ್ಸೆಂಟೇಜನ್ನು ಏನು ಮಾಡಿದ್ದೀನಿ, ಕ್ಯಾಲ್ಕುಲೇಷನ್ ಮಾಡಿ ಏನು ಮಾಡಿದೆ ಅಂತಂದರೆ ಬರೆದಿದ್ದೀನಿ. ಇದನ್ನ ಎಷ್ಟು ಸಾಧ್ಯ ಆಯ್ತದೆ ಏನು ಮಾಡಿ ಅಂತಂದರೆ ಬರೆದಿಟ್ಕೊಳ್ಳಿ. ಯಾಕಂತಂದರೆ ಕೆಲವೊಂದು ಟೈಮ್ ಏನು ಮಾಡ್ತಾರಪ್ಪ ಅಂತಂದರೆ 3/4 ಪರ್ಸೆಂಟೇಜ್ ಎಷ್ಟಾಗ್ತದೆ ಅಂತ ಕೇಳ್ತಾರೆ, ಅಥವಾ 1/6 ಪರ್ಸೆಂಟೇಜ್ ಎಷ್ಟಾಗ್ತದೆ, ಅಥವಾ 2/5 ಪರ್ಸೆಂಟೇಜ್ ಎಷ್ಟಾಗ್ತದೆ ಅಂತ ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಕ್ವಶನನ್ನು ಕೇಳಿರ್ತಾರೆ. ಎಕ್ಸಾಮ್ನಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿರ್ತಾರೆ. ಹಾಗಾಗಿ ಈ ಒಂದು ಏನು ಪಾರ್ಟ್ ಇದೆಲ್ಲ ಭಾಳಷ್ಟು ಇಂಪಾರ್ಟೆಂಟ್. ರೈಟ್. ಇದನ್ನೇ ಕೇಳ್ತಾರೆ ಅಂತೆಲ್ಲ, ಇದನ್ನು ಬಿಟ್ಟು ಬೇರೆನೂ ಕೇಳ್ಬೋದು. ರೈಟ್. ಆದರೆ ನಿಮ್ಗೆ ಗೊತ್ತಿರಬೇಕಾದೇನಪ್ಪ ಅಂತಂದರೆ ಅಟ್ಲೀಸ್ಟ್ 1/2 ಅಂದರೆ ಎಷ್ಟು, 1/4 ಅಂದರೆ ಎಷ್ಟು, 1/16 ಅಂದರೆ ಎಷ್ಟು, 3/4 ಅಂದರೆ ಎಷ್ಟು, 3/5 ಅಂದರೆ ಎಷ್ಟು, 3/6 ಅಂದರೆ ಎಷ್ಟು, 1/3, 1/8, 2/3, 2/5, 1/5, 1/7 ಇವಷ್ಟು ನಿಮ್ಗೆ ಗೊತ್ತಿರಲೇಬೇಕಂತಂದು ನಿಮಗಿಲ್ಲಿ. ಯಾಕಂತಂದರೆ ಯಾವಾಗ ಈ ರೀತಿಯಾದಂಥ ಡೈರೆಕ್ಟ್ ಕ್ವಶನನ್ನು ಕೇಳಿರ್ತಾರೆ ನಮಗೆ ಕೆಲವೊಂದು ಟೈಮ್ ಏನಾಗ್ತದಪ್ಪ ಅಂದರೆ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡೋಕೆ ಕೊಟ್ಟಾಗ ನಮ್ಗೆ ಈಸಿ ಆಗ್ತದೆ. ಬಟ್ ಇವನ್ನ ಕ್ಯಾಲ್ಕುಲೇಷನ್ ಮಾಡೋದಿದೆಲ್ಲ ಭಾಳ ಟಫ್ ಆಗ್ತದೆ ನಮ್ಗೆ. ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಇಲ್ಲಿ ಡೈರೆಕ್ಟಾಗಿ ಬಿಡಿಸೋದಿರ್ತದೆ, ಡೈರೆಕ್ಟಾಗಿ ಬಿಡಿಸ್ಬೋದು. ಆದರೆ ಇಲ್ಲಿ ಈ ರೀತಿಯಾಗಿ ಕೊಟ್ಟಾಗ ಏನಾಗ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತಂದರೆ ಅದು ಬಿಡಿಸೋದಕ್ಕೆ ಭಾಳ ಸಾಧ್ಯ ಕಡಿಮೆ ಆಗ್ತದೆ. ಹಾಗಾಗಿ ಯಾವುದೇ ಒಂದು ಭಿನ್ನ ರಾಶಿಯನ್ನು 100ರಿಂದ ಗುಣಿಸಿದಾಗ ಶೇಕಡಾವಾರು ಬರ್ತದೆ. ಯಾವ ರೀತಿಯಾಗಿ ಬರ್ತದೆ, 1/2 ಅಂತಂದಾಗ 50% ಬರ್ತದೆ, 1/3 ಅಂತಂದಾಗ 33.33 ಬರ್ತದೆ, 1/4 ಅಂತಂದಾಗ 25% ಬರ್ತದೆ, 1/8 12.1/2 ಅಂದರೆ 12.5 ಅಂತ ಅಂದಾಗ ಅರ್ಥ. 12.5 ಅಂದಂಗೆ ಅರ್ಥ. 1/2 ಅಂದರೆ ಎಷ್ಟಾಗ್ತದೆ ಇಲ್ಲಿ 50 ಅಂದಂಗೆ ಅರ್ಥ. ಅದಕ್ಕೆ 12.5 ಅಂತ ಬರ್ತದೆ. ಅಥವಾ ಇಲ್ಲಿ ನೋಡಿ 12.50% ಅಂತ ಕೂಡ ನಾವಿಲ್ಲಿ ಬರ್ಕೋಬೋದು. 2/3 ಅಂತಂದಾಗ ರೈಟ್ 66.66%. ಮತ್ತು 1/16 ಅಂತಂದಾಗ 6.25%. ಅದೇ 2/5 ಅಂತಂದಾಗ 40% ಬರ್ತದೆ. 3/4 ಅಂತ ಬಂದಾಗ 75% ಬರ್ತದೆ. 1/5 20%. 1/5 ಅಂತಂದರೆ ನಿಮಗೆ 100ಗೆ 25 100 ಅಂದಂಗೆ ಅರ್ಥ. ರೈಟ್. ಹಾಗಾಗಿ 3/5 ಅಂತಂದಾಗ 60% ಬರ್ತದೆ. 1/7 ಅಂತಂದಾಗ 14.25 ಬರ್ತದೆ. 14.28% ಇರ್ತದೆ. 1/6 ಅಂತಂದಾಗ 16.66%. ರೈಟ್. ಇದನ್ನು ಅತಿ ಹೆಚ್ಚಾಗಿ ಇದರೊಳಗಡೆ ಇರುವಂಥದ್ದು ಏನು ಬರೆದಿದ್ದೀನಲ್ಲ, ಅತಿ ಹೆಚ್ಚಾಗಿ ಇದರೊಳಗಡೆ ಏನು ಮಾಡ್ತಾರಪ್ಪ ಅಂದರೆ 1/4ನ ಪರ್ಸೆಂಟೇಜ್ ಎಷ್ಟಾಗ್ತದೆ ಅಂತ ಕೇಳ್ತಾರೆ, ಅಥವಾ 2/5ನ ಪರ್ಸೆಂಟೇಜ್ ಎಷ್ಟಾಗ್ತದೆ, 3/4ನ ಪರ್ಸೆಂಟೇಜ್ ಎಷ್ಟಾಗ್ತದೆ ಅಂತ ಡೈರೆಕ್ಟಾಗಿ ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಅವಾಗ ನಮಗೆ ಭಾಳಷ್ಟು ಕನ್ಫ್ಯೂಷನ್ ಆಗೋದು. ಹಾಗಾಗಿ ಈ ರೀತಿಯಾದ ಡೈರೆಕ್ಟ್ ಕ್ವಶನ್ಗಳನ್ನು ನಾವಿಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತದೆ. ಅದ್ರ ಜೊತೆಗೆ ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲನ್ನು ನಿಮಗಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಆ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಪ್ರಕಾಶನ ಮಾಸಿಕ ಆದಾಯವು
ಅಂದರೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇರ್ತದೆ. ಆ ಪ್ರಿಂಟಿಂಗ್ ಪ್ರೆಸ್ಸಿನ ಒಂದು ಮಾಸಿಕ ಆದಾಯ ಎಷ್ಟಿರ್ತಪ್ಪ ಅಂತಂದರೆ 75,000 ಆಗಿತ್ತು. 75,000 ಎಷ್ಟಾಗಿತ್ತು, ಒಂದು ಮಾಸಿಕ ಆದಾಯ ಆಗಿತ್ತು ಅವ್ರದ್ದು. ಅವನಿಗೆ 8% ಆದಾಯವನ್ನು ಹೆಚ್ಚಿಸಿದರೆ, ಮಾಸಿಕ ಆದಾಯ ಏನು ಮಾಡ್ತಾರೆ, 8% ಹೆಚ್ಚಿಗೆ ಮಾಡ್ತಾರೆ. ಪ್ರಕಾಶನ ಹೊಸ ಆದಾಯ ಎಷ್ಟು? ಮೊದಲು ಎಷ್ಟಿತ್ತು, 75,000 ಇತ್ತು. 75,000 ಮೇಲೆ ಏನು ಮಾಡ್ತಾರಪ್ಪ ಅಂದರೆ 8% ಅವ್ರಿಗೆ ಏನು ಮಾಡ್ತಾರೆ, ಹೈಕ್ ಮಾಡ್ತಾರೆ. 8% ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಯಾವುದೋ ಆದಾಯವನ್ನು ಜಾಸ್ತಿ ಮಾಡ್ತಾರೆ. ಹಾಗಿದ್ದರೆ ಹೊಸ ಅವರ ಒಂದು ಆದಾಯ ಎಷ್ಟಾಗ್ತದೆ ಅಂತೇಳಿ 8% ಎಷ್ಟಾಗ್ತದೆ ಅಂತ ನೀವು ಇಲ್ಲಿ ಕೇಳಿದ್ದಾರೆ. ಪ್ರಕಾಶನ ಮಾಸಿಕ ಆದಾಯ ಎಷ್ಟಿರ್ತದೆ, 75,000 ರೈಟ್. ಪ್ರಕಾಶನ ಹೊಸ ಆದಾಯ ಎಷ್ಟಿದೆ, 75,000 ಪ್ಲಸ್ 75,000 8%. ಆ 75,000 ಮೇಲೆ ನಾವೇನು ಮಾಡಬೇಕು, 8% ನಾವಿಲ್ಲಿ ಕೊಡಬೇಕಾಗ್ತದೆ ರೈಟ್. ಅದೇ ರೀತಿಯಾಗಿ 75,000 ಪ್ಲಸ್ 75,000 ಇಂಟು 8/100. ಈ 75,000 ಮೇಲೆ ಏನು ಮಾಡಬೇಕು, 8% ಜಾಸ್ತಿ ಮಾಡ್ಕೋಬೇಕಲ್ಲ, ಹಾಗಾಗಿ ರೈಟ್. ಪ್ಲಸ್ ಯಾಕಂತಂದರೆ ಇಲ್ಲಿ ಬರುವಂಥ ಅಮೌಂಟನ್ನು ಏನು ಮಾಡ್ತೇವೆ ನಾವಿಲ್ಲಿ ಇದರೊಳಗಡೆ ಎಡಿಷನ್ ಮಾಡ್ತೀವಿ. ಸಿಂಪಲ್ 75,000 ಪ್ಲಸ್ 6,000 ಎಷ್ಟಾಗ್ತದೆ, 81,000 ರೈಟ್. ಇಲ್ಲಿ ಇನ್ನೊಂದು ಮೆಥಡ್ ಇದೆ ನಿಮಗೆ, ಯಾವ ರೀತಿಯಾಗಪ್ಪ ಅಂತಂದರೆ ಸಿಂಪಲ್. ಇದು ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. 75,000ಗೆ ಪ್ಲಸ್ ಮಾಡಿದಾಗ 81,000 ಏನಾಗ್ತದೆ, ಅವರು ಹೊಸ ಒಂದು ಆದಾಯ 8% ಜಾಸ್ತಿ ಹೈಕ್ ಆದಾಗ, 8% ಅವರ ಆದಾಯ ಹೆಚ್ಚಿಗೆ ಆದಾಗ 81,000 ರೂಪಾಯಿ ಏನಾಗ್ತದೆ ಅವರಿಗೆ ಹೆಚ್ಚೆ ಆಗ್ತದೆ ರೈಟ್. ಇನ್ನೊಂದು ಸಿಂಪಲ್ ಡೈರೆಕ್ಟ್ ಮೆಥಡ್ ಯಾವುದಪ್ಪ ಅಂತಂದರೆ 75,000 ಇಂಟು 108/100. ಸಿಂಪಲ್ ಡೈರೆಕ್ಟ್ ಆನ್ಸರ್ ಬರ್ತದೆ. ಎಷ್ಟು ಬರ್ತದೆ, 81,000. ಸರ್ ಇದು ಹೆಂಗೆ 81,000 ಬರ್ತದೆ ಅಂತ ಕೇಳ್ಬೋದು ನೀವು. ಈ ಪ್ರೆಸೆಂಟಾಗಿ ನೋಡ್ಬೋದಾದರೆ 75,000 ನಮಗೇನಿದೆ ಇಲ್ಲಿ 100% ಇದೆ. 75,000 ಏನು 100% ಅಮೌಂಟು ನಮಗೆ ಬರುವಂಥದ್ದು. ಆದಾಯ ನಮ್ಗೆ ಬರುವಂಥ ಆದಾಯ 75,000 ಅಂದರೆ ನಾವು ಇಲ್ಲಿ 100% ಕನ್ವರ್ಷನ್ ಮಾಡ್ತೀವಿ. ಇದ್ರ ಮೇಲೆ 8% ಜಾಸ್ತಿ. 75,000 ಮೇಲೆ ಏನು ಮಾಡ್ತಾರೆ ಅಂತಂದ್ರೆ 8% ಜಾಸ್ತಿ ಕೇಳ್ತಾರೆ. 8% ಜಾಸ್ತಿ ಅಂತಂದಾಗ ಆ 100% ಏನು ಮಾಡ್ತೀನಿ, ಪ್ಲಸ್ 8 ಮಾಡ್ತೀನಿ ಅಷ್ಟೇ. ಪ್ಲಸ್ 8 ಮಾಡಿದಾಗ ಏನಾಗ್ತದೆ ಅಂತಂದರೆ ಅಲ್ಲಿ ಡೈರೆಕ್ಟಾಗಿ ಅಮೌಂಟ್ ಏನಾಗ್ತದೆ ನಮಗೆ ಇಲ್ಲಿ ಸಿಗ್ತದೆ ರೈಟ್. ಡಿಫ್ರೆನ್ಸೆಂಟ್ ಅಮೌಂಟ್ ಯಾವಾಗ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ, ಸಿಂಪಲ್ 81,000 ಮೈನಸ್ 75,000 ಸಿಂಪಲ್ 6,000 ರುಪೀಸ್. ಈ ಬರುವಂಥ 6,000 ರುಪೀಸ್ ಏನಾಗ್ತದೆ ನಮಗೆ ಇಲ್ಲಿ ಸಿಗ್ತದೆ. ಹಾಗಾಗಿ ಕೊಟ್ಟಂಥ ಕ್ವಶನ್ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಮೆಥಡನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಮೆಥಡ್ 75,000 ಇಂಟು 108/100 ನಾವು ಈ ರೀತಿ ಕೂಡ ಏನು ಮಾಡ್ಬೋದು ಅಂದರೆ ಬಿಡಿಸ್ಬೋದು. ಇದು ಶಾರ್ಟ್ಕಟ್ ಮೆಥಡ್ ಗೊತ್ತಿರಲಿ ಅಂತ ಏನು ಮಾಡಿದ್ದೀನಿ ಅಂತಂದರೆ ಇದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸಿದ್ದೇನೆ. ಯಾವ ರೀತಿಯಾಗಿ ಅಂತಂದರೆ 8% ಆದಾಯ ಹೆಚ್ಚಾಗಿದೆ. ಅದನ್ನೇನು ಮಾಡಿದೆ ಅಂತಂದರೆ ಆ ಒಂದು 100% ಏನು ಮಾಡಿದೆ ಅಂತಂದರೆ 8% ಏನು ಮಾಡಿದ್ದೀನಿ, ಎಡಿಷನ್ ಮಾಡಿದ್ದೀನಿ. 100 ಪ್ಲಸ್ 8%, 108% ರೈಟ್. ಆ 108% ಇಲ್ಲಿ ಆ 8% ಮಾತ್ರ ಹೆಚ್ಚಾಗಿರ್ತದೆ. ಸರ್ ಹಾಗಾದರೆ ಕೆಳಗಡೆ ಯಾಕೆ ತೊಗೊಂಡಿಲ್ಲ, ಮೇಲ್ಗಡೆ ಯಾಕೆ ತೊಗೊಂಡಿದ್ದೀರಾ ರೈಟ್. ಯಾಕೆ ಮೇಲ್ಗಡೆ ತೊಗೊಂಡಿದ್ದೀನಿ ಅಂತಂದರೆ 75,000ಗೆ 108% ರೈಟ್. ಇಲ್ಲಿ ನೋಡಿ ಎಷ್ಟಿದೆ ಇಲ್ಲಿ 8/100. ನಮ್ಮ ಪರ್ಸೆಂಟ್ ಯಾವುದು ಜಾಸ್ತಿ ಆಗಿರ್ತದಲ್ಲ ಅದನ್ನೇ ಮಾಡ್ತೇವೆ ಮೇಲ್ಗಡೆ ಕೊಡ್ತೀವಿ. ಕಡಿಮೆ ಮಾಡಬೇಕಾಗಿತ್ತು ಅಂತಂದರೆ 8% ಏನಾಗಿದೆ ಇಲ್ಲಿ ಆದಾಯ ಕಡಿಮೆ ಆಗಿದೆ ಅಂದಾಗ 100/108 ಮಾಡ್ಕೋಬೇಕಾಗಿತ್ತು. ಕಡಿಮೆ ಆದಾಗ ಆದಾಯ ಕಡಿಮೆ ಆದಾಗ ಏನು ಮಾಡಬೇಕು, ಇಲ್ಲಿ ಕಡಿಮೆ ಅಂದಾಗ ಸಿಂಪಲ್ 75,000 ಇಂಟು 100/108. ಆದಾಯ 8% ಕಡಿಮೆ ಆಗಿದೆ ಅಂದಾಗ ಇವಾಗೇನಾಗಿದೆ, ಹೆಚ್ಚಿಗೆ ಆಗಿದೆ. ಹಾಗಾಗಿ ಮೇಲ್ಗಡೆ 8% ಜಾಸ್ತಿ 8% ಮಾಡಿದ್ದೀನಿ, ಪ್ಲಸ್ ಮಾಡಿದ್ದೀನಿ. ಕೆಳಗಡೆ ಆ್ಯಸ್ ಇಟ್ ಈಸ್ 100% ಇಲ್ಲಿ ಇಟ್ಟಿದ್ದೀನಿ. ಹಾಗಾಗಿ ಇಲ್ಲಿ 81,000 ರುಪೀಸ್ ಏನಾಗ್ತದೆ ಅವರ ಪ್ರೆಸೆಂಟ್ ಇವತ್ತಿನ ಈ ಒಂದು ಮಾಸಿಕ ಆದಾಯ ಎಷ್ಟಾಗ್ತದೆ, 8% ಹೆಚ್ಚಿಗೆ ಆದಾಗ 81% ಆಗಿರ್ತದೆ ರೈಟ್. ಇದೇ ರೀತಿಗೆ ಇನ್ನೊಂದು 2 ಎಕ್ಸಾಂಪಲ್ ನಿಮಗೆ ಇಲ್ಲಿ ತೆಗೆದುಕೊಂಡು ಬರ್ತೀನಿ, ನೋಡೋಣ ಯಾವ ರೀತಿಯಾಗಿರುತ್ತೆ. ಓಕೆ, ಇನ್ನೆರಡು ಎಕ್ಸಾಂಪಲ್ ಜೊತೆಗೆ ಬರ್ತಾ ಇದ್ದೀನಿ. ಒಂದೇದು ಸಿಂಪಲ್ ಆಗಿರೋಂಥ, ಎರಡೂ ಕೂಡ ಸಿಂಪಲ್ ಆಗಿರೋಂಥ ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡಿದ್ದೀನಿ. ಯಾಕಂತಂದರೆ ಆ ಒಂದು ವಿಷಯ ಅರ್ಥ ಆಗಬೇಕು ವಿದ್ಯಾರ್ಥಿಗಳಿಗೆ, ಅದು ಇನ್ನೂ ಅಷ್ಟು ಅದರ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಇಟ್ಕೊಂಡು ಸಿಂಪಲ್ ಆಗಿರುವಂಥ ಕ್ವಶನ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಸಿಂಪಲ್ ಆಗಿರುವಂಥ ಕ್ವಶನ್ಗಳು ಏನಿದೆಯಪ್ಪ ಅಂತಂದರೆ 15% 20 ಎಸ್ ಇಸ್ ಈಕ್ವಲ್ ಟು 125. ಹಾಗಾದರೆ ಎಸ್ ಬೆಲೆ ಕಂಡು ಹಿಡಿಯಿರಿ. ಇಲ್ಲಿ 15% ಮತ್ತು 25% ಎಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತದಪ್ಪ ಅಂದರೆ 126 ಆಗ್ತದೆ. ಹಾಗಿದ್ದಾಗ ಎಸ್ನ ಬೆಲೆ ಅಂದರೆ ಎಸ್ ಅಂತಂದರೆ ಇಲ್ಲಿ ಒಂದು ಯಾವುದೋ ಒಂದು ವಸ್ತುವಿನ ಬೆಲೆ ಅಂತ ನಂಗೆ ಅರ್ಥ
ರೈಟ್. ಅದರ ಬೆಲೆ ಎಷ್ಟು ಕಂಡುಹಿಡಿ ಅಂತ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. 15 20 ಎಸ್ ಇಸ್ಕ್ವಲ್ ಟು 125 ಆಗ್ತದೆ. ಹಾಗಿದ್ರೆ 15% ಅಂತಂದರೆ 15/100 ತೆಗೆದುಕೊಂಡಿದ್ದೀನಿ. 20 ಅಂತಂದರೆ 20/100 ಇಂಟು ಎಸ್ ಇಸ್ಕ್ವಲ್ ಟು 126 ರೈಟ್. 126 ಆಗಿರ್ತದೆ. ಹಾಗಾದರೆ ಈ 126ನ ಏನು ಮಾಡ್ತೀನಿ ಅಂತಂದರೆ ಆ ಕಡೆ ತೆಗೆದುಕೊಂಡಾಗ ರೈಟ್. ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಇದನ್ನ ಡಿವೈಡ್ ಮಾಡೋಣ. 5 3 15 5 20 100 3/20 21 25 1/5 ಅಂತ ಕನ್ವರ್ಷನ್ ಮಾಡ್ಕೋತೀನಿ ಇಂಟು ಎಸ್ ಇಸ್ ಈಕ್ವಲ್ ಟು 126. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿದೆ ಯಾವುದು ಎಸ್. ಹಾಗಾಗಿ ಎಸ್ ಅನ್ನು ಏನು ಮಾಡ್ತೀನಿ ಈ ಕಡೆ ತೊಗೊತೀನಿ. ಎಸ್ ಇಸ್ ಈಕ್ವಲ್ ಟು 126 ಇಂಟು 5 ಇದೇನಾಗ್ತದೆ ಅಂತಂದರೆ ಆ ಕಡೆದ ಈ ಕಡೆ ತೆಗೆದುಕೊಂಡಾಗ ರಿವರ್ಸ್ ಆಗ್ತದೆ. ಹಾಗಾಗಿ 5/5 ಇಂಟು 20 5 ಇಂಟು 20 3 ಇಂಟು 1 ಆಗ್ತದೆ. 3 1 3 ಆ್ಯಸ್ ಇಟ್ ಇಸ್ ಉಳೋದ್ರಿಂದ ಅದು 3 ಮಾತ್ರ ಇಟ್ಕೊಂಡಿದ್ದೀನಿ. 126 ಇಂಟು 5 ಇಂಟು 20/3 ಅಂತ ಬಂದಾಗ ಎಷ್ಟಾಗ್ತದೆ ಅಂತಂದರೆ 4200. ಎಸ್ನ ಬೆಲೆ ಎಷ್ಟಾಗ್ತದೆ ಹಾಗಿದ್ರೆ ಇಲ್ಲಿ 4200 ಆಗಿರ್ತದೆ. ಅದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ 15% 20%ಅನ್ನು 120 ಆದರೆ ಎಸ್ನ ಬೆಲೆ ಕಂಡು ಹಿಡ್ಕೋಬೇಕಾಗಿರ್ತದೆ. ಏನು ಎಸ್ನ ಬೆಲೆಯಲ್ಲಿ ಕಂಡು ಹಿಡ್ಕೊಂಡಾಗ ಅದರಲ್ಲಿ 15% ಮತ್ತು 20% ಡಿಸ್ಕೌಂಟ್ ಎಷ್ಟಾಗಿರ್ತದೆ ಅನ್ನಂಗೆ ಅರ್ಥ. ಡಿಸ್ಕೌಂಟ್ ಅಂತ ತೆಗೆದುಕೊಂಡಾಗ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಗಿದೆ ಅದರಲ್ಲಿ 126 ರೂಪೀಸ್ ಡಿಸ್ಕೌಂಟ್ ಆಗಿದೆ. ಹಾಗಾದರೆ ಎಸ್ನ ಮೂಲ ಬೆಲೆ ಎಷ್ಟು ಅಂತ ಕೇಳ್ತಾರೆ ರೈಟ್. ಇಲ್ಲಿ ನಾನು 20/100 15/100 20/100 ಇಂಟು ಎಸ್ ಇಸ್ ಈಕ್ವಲ್ ಟು 126 ಅಂತ ಕೊಟ್ಟು ಅದನ್ನು ಏನು ಮಾಡಿದೆ ಅಂತಂದರೆ ಮೊದಲು ಅದನ್ನ ಮತ್ತಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೋತೀನಿ. 3/20 ಇಂಟು 1/5 ಎಸ್ ಇಸ್ ಈಕ್ವಲ್ ಟು 126 ಕನ್ವರ್ಷನ್ ಮಾಡ್ಕೊಂಡಾಗ ಕನ್ವರ್ಷನ್ ಮಾಡ್ಕೊಂಡಾಗ ಏನಾಯ್ತಂದರೆ 126 ಇವೆರಡು ಪಾರ್ಟ್ನ ಈ ಕಡೆ ತೆಗೆದುಕೊಳ್ತೀನಿ. ಎಸ್ ಇಸ್ ಈಕ್ವಲ್ ಟು 126 ಇಂಟು 5 ಇಂಟು 20/3 ಆದಾಗ ಎಷ್ಟು ಬರ್ತದೆ ಅಂದರೆ ಎಸ್ನ ಬೆಲೆ 4200 ರೂಪಾಯಿ ಏನಾಗ್ತದೆ ಅಂದರೆ ಇಲ್ಲಿ ಬರ್ತದೆ. ಹಾಗಾಗಿ ಇದು ಕೊಟ್ಟಂಥ ಒಂದು ಉತ್ತರ ಆಗಿರ್ತದೆ ರೈಟ್. ನೆಕ್ಸ್ಟ್ ಸಂಖ್ಯೆ 350ಅನ್ನು 20% ಹೆಚ್ಚಿಸಲಾಗಿದೆ. ಎಷ್ಟು 350ಅನ್ನು ಏನು ಮಾಡಿದ್ದಾರೆ ಅಂತಂದರೆ 20% ಹೆಚ್ಚಿಗೆ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತು ನಂತರ 25% ಕಡಿಮೆಯಾಗಿದೆ. ಏನು 20% ಹೆಚ್ಚಿಗೆ ಮಾಡಿ 25% ಏನು ಮಾಡ್ತಾರೆ ಅಂದರೆ ಕಡಿಮೆ ಮಾಡ್ತಾರೆ. ಹಾಗಾಗಿ ಹೊಸ ಸಂಖ್ಯೆಯನ್ನು ಹುಡುಕಿ ಅಂದರೆ 350ಅನ್ನು 20% ಹೆಚ್ಚಿಗೆ ಮಾಡಿ ಮತ್ತೇನು ಮಾಡ್ತಾರೆ ಅಂತಂದರೆ 25%ಅನ್ನು ಕಡಿಮೆ ಮಾಡ್ತಾರೆ. ಅಂದರೆ 5% ಏನಾಯ್ತು ಇಲ್ಲಿ ಕಡಿಮೆ ಆಯಿತು ಅನ್ನಂಗೆ ಅರ್ಥ ರೈಟ್. ಹೆಚ್ಚಿಗೆ ಮಾಡಿ 5% ಕಡಿಮೆ ಮಾಡಿದ್ದಾರೆ ಅನ್ನಂಗೆ ಅರ್ಥ. ಹಾಗಾಗಿ ಹೊಸ ಸಂಖ್ಯೆ ಇಂಟು ಎಷ್ಟು ಎಕ್ಸ್ ಆಗಿರಲಿ. ಹೊಸ ಸಂಖ್ಯೆ ಎಷ್ಟಾಗಿರೋದು ಎಕ್ಸ್ ಆಗಿದೆ ಅನ್ಕೊಂಡಾಗ ಎಷ್ಟಾಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು 350 ಇಂಟು 120/100 ಇಂಟು 75/100. ಸರ್ 75 ಯಾಕೆ ಇಟ್ಕೊಂಡ್ರೆ ಹಾಗಿದ್ರೆ 75 ಯಾಕೆ ಇಟ್ಕೋತೇವ ಅಂತಂದರೆ ಇಲ್ಲಿ ಕಡಿಮೆ ಮಾಡಿದ್ದಾರೆ. ಎಷ್ಟು 100%ನಲ್ಲಿ -25% ಏನು ಮಾಡಿದ್ದಾರೆ ಇಲ್ಲಿ ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿದಾಗ ಎಷ್ಟಾಗ್ತದೆ ನಮಗಿಲ್ಲಿ 75 ರೂಪೀಸ್ 75% ಬರ್ತದೆ. ಹಾಗಾಗಿ ಕಡಿಮೆ ಅಂತ ಅಂದಾಗ ಆ 100ರಲ್ಲಿ 25% ಕಡಿಮೆ ಮಾಡ್ತೀವಿ. ಹಾಗಾಗಿ ಅದು 75% ಆಗ್ತದೆ. 350 ಇಂಟು 120/100 ಇಂಟು 75/100 ರೈಟ್. ಈ ರೀತಿಯಾಗಿ ಕೂಡ ಏನು ಮಾಡೋಕ್ಕೆ ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗಾಗಿ ಎಕ್ಸ್ನ ಬೆಲೆ ಎಷ್ಟು ಸಿಗ್ತದೆ ಹಾಗಿದ್ರೆ 315 ಅಂತ ನಾವು ಇಲ್ಲಿ ಏನು ಮಾಡ್ತೀವಿ ನೋಡ್ಕೊತಾ ಹೋಗ್ತೀವಿ ರೈಟ್. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ 315 ಏನಾಗ್ತದೆ ಅಂದರೆ ಬರುವಂಥ ಆನ್ಸರ್ 75% ಯಾಕೆ ತೆಗೆದುಕೊಂಡಿದ್ದೀನಿ ಅಂತಂದರೆ ಅಲ್ಲಿ 25%ಅನ್ನು ಕಡಿಮೆ ಮಾಡಿದ್ದೀವಿ. ಏನು ಕಡಿಮೆ ಮಾಡಿದ್ದೀವಿ. ಹಾಗಾಗಿ ಮತ್ತೆ 75% ನಾನಿಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಬರುವಂಥದ್ದು ಆನ್ಸರ್ ಎಷ್ಟು ಹೊಸ ಸಂಖ್ಯೆಯನ್ನು ಹುಡುಕಿ ಅಂತಂದಾಗ ಹೊಸ ಸಂಖ್ಯೆ ಎಷ್ಟು ಬರ್ತದೆ ಎಕ್ಸ್ನ ಸಂಖ್ಯೆ ಎಷ್ಟಾಗ್ತದೆ 315 ರೈಟ್. ಹಾಗಾಗಿ ಇರುವಂಥದ್ದು ಈ ರೀತಿಯಾದಂಥ ಈ ಒಂದು ಶೇಕಡಾ ದರದಲ್ಲಿ ಬರುವಂಥ ಅತಿ ಹೆಚ್ಚಾಗಿ ಕ್ವಶನ್ಗಳನ್ನು ನಾವು ನೋಡ್ತಾ ಬಂದೇವೆ. ಅದೇ ರೀತಿಯಾಗಿ ಇದಾಗ ಒಂದು ಆಲ್ರೆಡಿ ಒಂದು ಫಾರ್ಮೆಟನ್ನು ನಿಮ್ಗೆ ಕೊಟ್ಟಿದಾಗೆ ಅವು ನೆನಪಿಡಲೇಬೇಕಂತ ಒಂದು ಫಾರ್ಮೆಟ್ ಇರ್ತದೆ. ಹಾಗಾಗಿ ಆ ಫಾರ್ಮೆಟನ್ನು ಭಾಳಷ್ಟು ನೆನಪಿಟ್ಕೊಳ್ಳಿ. ಯಾಕಂತಂದರೆ ಅದು ಅತಿ ಹೆಚ್ಚಾಗಿ ಕೆಲವೊಂದಿಷ್ಟು ಟೈಮ್ ಏನಾಗ್ತದಪ್ಪ ಅಂತಂದರೆ
ಈ ಮ್ಯಾಥಮೆಟಿಕ್ಸ್ನಲ್ಲಿ ಬರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡಾಗ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡಾಗ ಅದರಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಪರ್ಸೆಂಟೇಜ್ ವೈಸ್ ಕ್ವಶನ್ಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಆ ಒಂದು ಪರ್ಸೆಂಟೇಜನ್ನು ನಿಮಗಿಲ್ಲಿ ಗೊತ್ತಿರಬೇಕು. 25% ಎಷ್ಟು ಬರ್ತದೆ, 33.33 ಎಷ್ಟು ಬರ್ತದೆ, ರೈಟ್, 50% ಯಾವಾಗ ಬರ್ತದೆ, ಅದರೆಲ್ಲ ನಿಮಗಿಲ್ಲಿ ಗೊತ್ತಿರಬೇಕಾಗ್ತದೆ. ಹಾಗಾಗಿ ಅವನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೆನಪಿಟ್ಕೊಳ್ಳಿ. ಮತ್ತು ಇದೇ ರೀತಿಯಾದಂಥ ಒಂದು ಕ್ವಶನ್ಗಳನ್ನ ಇಲ್ಲಿ ಮಾಡ್ತೇವೆ ಅಂತಂದರೆ ಬರುವಂಥದ್ದು ಮುಂದೆ ಮತ್ತೆ ಯಾವಾಗಾದರೂ ಕೂಡ ಟೈಮ್ ಸಿಕ್ಕಾಗ ಈ ಒಂದು ಟಾಪಿಕ್ ಮೇಲೆ ಇನ್ನೂ ಹೆಚ್ಚಿನ ಒಂದಷ್ಟು ಕ್ವಶನ್ಗಳನ್ನ ತೆಗೆದುಕೊಂಡು ಬರ್ತೇನೆ. ಮತ್ತಷ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವಾಗ ಈ ಒಂದು ಟಾಪಿಕ್ನ ಇಲ್ಲಿಗೆ ಮುಗಿಸಿ ಅದ್ರ ಜೊತೆಗೆ ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಈ ಅಗ್ನಿವೀರಲ್ಲಿ ಕಾಲ್ಫಾರ್ಮ್ ಆಗಿದೆ, ಅಗ್ನಿವೀರ್ ಕಾಲ್ಫಾರ್ಮ್ ಆಗಿರ್ತವೆ. ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿ ಅಂತಂದರೆ ಅದಕ್ಕೆ ಅಪ್ಲಿಕೇಶನ್ನ ಹಾಕಿ ನಿಮ್ಮ ಏಜ್ ಇರುವಂಥ ಅದಕ್ಕೆ ಕ್ವಾಲಿಫೈಡ್ ಇರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಅಪ್ಲೈ ಮಾಡಿ ನಿಮ್ಮ ಒಂದು ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಏನು ಮಾಡ್ತಾ ಇಲ್ಲಿ ಹಾರೈಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.